you believe it or not, the number of women who used to see those videos and write me back, I was tracking my journey in my head, but I realized the comments they used to say, they used to write, Ashwini, I woke up today and was feeling, not like going to the gym. Other than the video nodadmele, we felt like going. And women used to ask what I eat, how is my skin like this, anta. So I realized that people are getting inspired would be a very big word, I feel, but they felt like, okay, she's doing something right, she's up to achieving something anta. So when they saw the growth, they understood, okay, it is heading somewhere anta. Other than that, nange as a gazetted officer to be a part of such pageants, it's a big procedure. I cannot just walk up and say, okay, I'm going for a pageant anta. I went through the whole permission as an avaga nan assistant engineer agide. So ನಾನು ನಮ್ಮ ಚೀಫ್ ಇಂಜಿನಿಯರ್ PWD ಅವರಿಂದ ಪರ್ಮಿಷನ್ ತಗೊಂಡು to first of all, just the way we to travel outside the country, we take permission to participate in the pageant also. ನಾನು ಪರ್ಮಿಷನ್ ತಗೊಂಡು ಹೋಗಿದ್ದೆ. So once I take the permission, then it goes into our service records also. So it is not something that is that I have participated without the awareness of the government. The government is aware that one of their employees is doing this, just like cricketers hogo tara. We also, this is a new thing. Beauty pageant ಅನ್ನೋದು ಒಂದು ಹೊಸದು. ಒಂದು ಕ್ರಿಕೆಟ್ ಅಲ್ಲಾಗ್ಲಿ ಹಾಕಿನಲ್ಲಾಗ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ ರೆಪ್ರೆಸೆಂಟ್ ಮಾಡೋದು ಇಸ್ ವೆರಿ ಕಾಮನ್. ಸೊ ದಿಸ್ ವಾಸ್ ನ್ಯೂ, ಬಟ್ ಅಗೇನ್ ಐ ಟುಕ್ ದ ಸಿಮಿಲರ್ ಪರ್ಮಿಷನ್ ತಗೊಂಡು ಹೋದೆ. ಬಟ್ ಲೈಕ್ ಐ ಸೆಡ್, ಒನ್ಸ್ ದೇ ಸ್ಟಾರ್ಟೆಡ್ ಸೀಯಿಂಗ್ ಮೈ ಜರ್ನಿ ಹೇಗಾಗ್ತಿತ್ತು ಅಂದ್ರೆ, ನಾನು ಅಲ್ಲಿ ಹೋದಾಗ 7 days ಎವ್ರಿ ಡೇ ವಿ ಯೂಸ್ ಟು ಹ್ಯಾವ್ 3 looks ವಿ ಹ್ಯಾಡ್ ಟು ಚೇಂಜ್. ಸೊ ಐ ಟು ಅಪ್ಡೇಟ್. ಒಂದು ಅಪ್ಡೇಟ್ ಲೇಟ್ ಆದ್ರೆ ಐ ಟು ಗೆಟ್ ಅ ಮೆಸೇಜ್, ಇನ್ನು ಸೆಕೆಂಡ್ ಡೇ ಥರ್ಡ್ ಲುಕ್ ಅಪ್ಡೇಟ್ ಆಗಿಲ್ಲ ಅಂತ. ಸೊ ಐ ರಿಯಲೈಸ್ ದಟ್ ಪೀಪಲ್ ಆರ್ ರಿಯಲಿ ಫಾಲೋಯಿಂಗ್ ದಟ್ ಜರ್ನಿ. ಅಂಡ್ ಸೊ ದಟ್ ವೇ ನಮಗೆ ಹೌದು, ಇಟ್ ವಾಸಂಟ್ ಈಸಿ. ದೇರ್ ವರ್ ಕ್ವೆಶ್ಚನ್ಸ್, ಬಟ್ ಐ ವಾಸ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಐ ವಾಸ್ ಡೂಯಿಂಗ್. ಮೈ ಇಂಟೆನ್ಷನ್ ಆಫ್ ವಾಟ್ ಐ ವಾಂಟೆಡ್ ಟು ಗೋ ಔಟ್ ದೇರ್ ಅಂಡ್ ಅಚೀವ್ ವಾಸ್ ವೆರಿ ಕ್ಲಿಯರ್, ಅಂಡ್ ಐ ಫೀಲ್ ದಟ್ ಮೈ ಇಂಟೆನ್ಷನ್ ಗಾಟ್ ಪ್ರೊಜೆಕ್ಟೆಡ್ ರಿಯಲಿ. ಇದ್ರ ಜೊತೆಗೆ ನಿಮ್ಮ ಅಚೀವ್ಮೆಂಟ್ಸ್ ಇನ್ PWD ನಲ್ಲಿ ನೀವೇನೆಲ್ಲ ಕೆಲಸಗಳು ಮಾಡಿದಿರಿ, ಏನೆಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡಿದಿರಿ, ಅದ್ರ ಬಗ್ಗೆನೂ ತಿಳಿಸಿ. ಎಸ್ ಮೇಡಮ್, ನಾನು 2007 ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಜಾಯ್ನ್ ಆಗಿತ್ತು. ನಮ್ಮ ಫಸ್ಟ್ ಸರ್ವಿಸ್ ನಾವು ಬ್ಯಾಂಗ್ಳೂರ್ ಅಡ್ರೆಸ್ ಯಾರ್ಯಾರು ಕೊಟ್ಟಿದ್ರು ಅವ್ರನ್ನೆಲ್ಲ BBMPಗೆ ಹಾಕಿದ್ರು. ಸೊ ಆಗ ನಮಗೆ ಫಸ್ಟ್ ಆವಾಗ ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ ಅನ್ನೋ ಅಂತ ಒಂದು ಆಫೀಸ್ನಲ್ಲಿ ನಾನು ಆಲ್ಮೋಸ್ಟ್ 2.5 years ಕೆಲಸ ಮಾಡಿದ್ದೆ. ಐ ವಾಸ್ ಇನ್ ಚಾರ್ಜ್ ಆಫ್ ಸೌತ್ ಝೋನ್ ಆಫ್ ಬ್ಯಾಂಗ್ಳೂರ್. ಸೊ ಇವತ್ತಿನವರೆಗೂ ನೀವು ಸೌತ್ ಝೋನ್ ಅಲ್ಲಿ ಜಯನಗರ, JP ನಗರ, ಕೋಣನ್ಕುಂಟೆವರೆಗೂ ನೀವು ಓಡಾಡಿದಾಗ 0.5 meters ಹೈಟ್ ರೋಡ್ ಡಿವೈಡರ್ಸ್ ಇದೆಲ್ಲ, ಅವಾಗೆಲ್ಲ ನಾನೇ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಮಾಡಿಸಿದ್ದು. ಸೊ ಇಟ್ ಫೀಲ್ಸ್ ನೈಸ್. ನೋಡಿ, ಒಂದು ಗವರ್ಮೆಂಟ್ ಸರ್ವಿಸ್ ಅಲ್ಲಿ ನಾವು ಮಾಡುವಂಥದ್ದು ಹೋಗಿದ್ ಕಡೆ ನಾವು ನೋಡಿ ತೋರಿಸಿ, ನಮ್ಮ ಮಕ್ಳಿಗೂ ನಾನು ತೋರಿಸ್ತೀನಿ ಇದು ನಾನು ಮಾಡಿದ್ದು ಕೆಲಸ ಅಂತ. ಸೊ ಆ ವರ್ಕ್ಸ್, ರೋಡ್ ವರ್ಕ್ಸ್ ಮಾಡ್ತಿದ್ದೆ ನಾನು ಅವಾಗ 2010. 2011 ಇಂದ 2019 ವರೆಗೂ ನಾನು ಐ ಕೇಮ್ ಬ್ಯಾಕ್ ಟು PWD ಪೇರೆಂಟ್ ಡಿಪಾರ್ಟ್ಮೆಂಟ್ಗೆ. ನಾನು ಡಿವಿಷನ್ ಆಫೀಸ್ನಲ್ಲಿ ಆಸ್ ಅನ್ ಅಸಿಸ್ಟೆಂಟ್ ಇಂಜಿನಿಯರ್ ಕೆಲಸ ಮಾಡಿದ್ದೀನಿ. ಆಮೇಲೆ ಸೈಟ್ ವರ್ಕ್ಸ್, ನಾನು ಇನ್ಫ್ಯಾಕ್ಟ್ ಹೇಳಬೇಕಾಗಿರೋದು BBMP ನಲ್ಲಿ ಇದ್ದಾಗ ಅವಾಗ ಆಲ್ ದೀಸ್ ರೋಡ್ ವರ್ಕ್ಸ್ ಎಲ್ಲಾನು ನಾವು ನೈಟ್ ಅಲ್ಲೇ ಮಾಡಿಸ್ಬೇಕಾಗಿತ್ತು. ಸೊ ಕಂಟಿನ್ಯೂಸ್ 8 months ನಾನು ನೈಟ್ ಡ್ಯೂಟೀಸ್ ಮಾಡಿದ್ದೆ. ಸೊ ಅವಾಗ ಒಂಥರ, ಐ ಮೀನ್ ಜಸ್ಟ್ ಔಟ್ ಆಫ್ ಕಾಲೇಜ್ ಇಂಟರಾಕ್ಷನ್ ಇರೋದು BBMP ನಲ್ಲಿ. ದಟ್ ಈಸ್ ಲಾಟ್ ಆಫ್ ಪಬ್ಲಿಕ್ ಇಂಟರಾಕ್ಷನ್ ಅಂಡ್ ಟ್ರಾಫಿಕ್ ರಿಲೇಟೆಡ್ ವರ್ಕ್ಸ್ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಪೊಲೀಸ್ ಅವ್ರ ಜೊತೆ ತುಂಬಾ ಇಂಟ್ರಾಕ್ಷನ್ ಇರೋದು. ಅಂಡ್ ಅವಾಗ ಐ ರಿಯಲೈಸ್ಡ್, ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನಾವು ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀವಿ, ಪೊಲೀಸ್ ಅವ್ರದೇ ಕೆಲಸನಪ್ಪ, ಆದ್ರೆ ಅವ್ರು ಹಗ್ಲು ರಾತ್ರಿ ಆ ಟ್ರಾಫಿಕ್ ಅಲ್ಲಿ ಆ ಬಿಸಿಲಲ್ಲಿ ನಿಂತು ಕೆಲಸ ಮಾಡ್ತಾರಲ್ವಾ. ಐ ವಾಸ್ ಸೋ ಅಪ್ರಿಷಿಯೇಟಿವ್ ಆಫ್ ದ ಜಾಬ್ ಈಚ್ ಒನ್ ಡಸ್ ಅವಾಗ. ಸೊ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನು ಅವಾಗ ತುಂಬಾ ಕಾಂಟ್ಯಾಕ್ಟ್ಸ್ ಬೆಳೀತು. ಅವರ ಒಂದು ಸಪೋರ್ಟ್ ಸಿಸ್ಟಮ್, ವಿ ವರ್ಕ್ ಟುಗೆದರ್. ಅವಾಗ BBMP ಅವರು ಪೊಲೀಸ್, ಟ್ರಾಫಿಕ್ ಪೊಲೀಸ್ ಅವರು, DIG ರಾಣೆ ಸರ್ ಇದ್ರು ಟ್ರಾಫಿಕ್ಗೆ. ಸರ್ ಆಲ್ಸೋ ವಾಸ್ ವೆರಿ ಸಪೋರ್ಟಿವ್ ಆಫ್ ಆಲ್ ಅವರ್ ವರ್ಕ್ಸ್. ನಾವು ನೈಟ್ ಡ್ಯೂಟಿ ಮಾಡ್ಬೇಕಾದ್ರೇನು ಸಮ್ಟೈಮ್ಸ್ ದೇ ನ್ಯೂ ನಾವು ಇಂತಿಂತ ಕಡೆ ನಾವು ಕೆಲಸಗಳು ಮಾಡ್ತಾ ಇದ್ದೀವಿ ಅಂತ. ಸೊ ದರ್ ವಾಸ್ ವೆರಿ ಗುಡ್ ಸಪೋರ್ಟ್ ಅವಾಗ. PWD ಬಂದಾಗ ವರ್ಕ್ ಸ್ಟೈಲ್ ವಾಸ್ ವೆರಿ ಡಿಫ್ರೆಂಟ್. ಬಿಲ್ಡಿಂಗ್ಸ್, ಅವಾಗ ನಾನು ವಕೀಲರ ಭವನ ಅಂತ ಸಿಟಿ ಸಿವಿಲ್ ಕೋರ್ಟ್ ಪ್ರಿಮೈಸಸ್ ಅಲ್ಲಿ ವಕೀಲರ ಭವನ ಅಂತ ಒಂದು ಬಿಲ್ಡಿಂಗ್ ಇದೆ. ಅದರದ್ದು 2 ಮೇಜರ್ ವರ್ಕ್, 2 ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿಸಿದ್ದೆ. ಅದಾದ್ಮೇಲೆ ಮಿಂಟೋ ವಾಣಿ ವಿಲಾಸ್ ಬಿಲ್ಡಿಂಗ್ಸ್ ಇನ್ಚಾರ್ಜ್ ಇದ್ದೆ. ಅಲ್ಲಿ ಮಿಂಟೋ VIP ವಾರ್ಡು ಮತ್ತೆ ಸೂಪರ್ ಸ್ಪೆಷಾಲಿಟಿ ವಾರ್ಡ್ ಅಂತ ಮೇಜರ್ ವರ್ಕ್ಸ್ 2 ಕಂಪ್ಲೀಟ್ ಮಾಡಿದ್ದೆ. ಅದಾದ್ಮೇಲೆ ನನ್ಗೆ ಏನಾಯ್ತು ಅಂದ್ರೆ, ಆಲ್ರೆಡಿ ಕೆಲಸ ಮಾಡಿದ್ದ ಒಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್
ನನಗೆ ಸುಮಾರು ವರ್ಷ ಕರೀತಿದ್ರು, BBMP ಬಂದ್ಬಿಡಿ ಅಶ್ವಿನಿ, ವಿ ನೀಡ್ ಹ್ಯಾಂಡ್ಸ್ ಲೈಕ್ ಯು ಟು ವರ್ಕ್ ಅಂತ. ಸೊ ದೆನ್ BBMPಗೆ ನಾನು 2019 ಇಂದ 2023 ವರ್ಗೂ ಟಿಲ್ ರೀಸೆಂಟ್ಲಿ ಐ ವರ್ಕ್ ದೇರ್ ಆಸ್ ಅನ್ ಅಸಿಸ್ಟೆಂಟ್ ಇಂಜಿನಿಯರ್. ಅವಾಗ ನನಗೆ ದಿಸ್ ಟೈಮ್ ವೆನ್ ಐ ವೆಂಟ್ ಟು BBMP, I got an amazing exposure to do a lot of different kind of works. ಒಂದು ಬಸ್ ಪ್ರಯಾರಿಟಿ ಲೇನ್ ಅಂತ ಪ್ರಾಜೆಕ್ಟ್ ನಾನು ಹೇಳಿದ್ನಲ್ಲ ಮೇಡಮ್, ಐ ವಾಸ್ ದ ಸೋಲ್ ಅಸಿಸ್ಟೆಂಟ್ ಇಂಜಿನಿಯರ್ ಫಾರ್ ದ 22 kilometers. ಇಟ್ ವಾಸ್ ಅ ಪೈಲಟ್ ಪ್ರಾಜೆಕ್ಟ್. ನಾವು ಬಸ್ ಪ್ರಯಾರಿಟಿ ಲೇನ್ ಮೇನ್ ರೋಡ್ ಮಾಡಿದ್ವಿ. ಕೋವಿಡ್ ಟೈಮಲ್ಲಿ ವಿ ಗಾಟ್ ದ ಆಪರ್ಚುನಿಟಿ ಆಫ್ ದ ರೋಡ್ಸ್ ಬೀಯಿಂಗ್ ವೆರಿ ಎಂಟಿ, ಸೊ ವಿ ಸ್ಟಾರ್ಟೆಡ್ ಆಫ್ ವಿತ್ ದ ಪೈಲಟ್ ಪ್ರಾಜೆಕ್ಟ್. ಅದಾದ್ಮೇಲೆ ಸೈಕಲ್ ಲೇನ್ ಅಂತ ಸರ್ವಿಸ್ ರೋಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ನಾವು ಇವಾಗ ಮೈಸೂರಲ್ಲಿ ಬರಬೇಕಾದ್ರೆ ಸೈಕಲ್ ಲೇನ್ ನೋಡಿದ್ವಿ. ಸೊ ದಟ್ ವಾಸ್ ಡನ್ ಆಫ್ಟರ್ ದಟ್. ನಾವು ಬೆಂಗಳೂರಲ್ಲಿ ಬಸ್ ಪ್ರಯಾರಿಟಿ ಲೇನ್ ಮಾಡಾದ್ಮೇಲೆ ಇನ್ ಚೆನ್ನೈ they were waiting for us to complete the project so that it gets executed in Chennai also. So I feel very happy that not regular works, ನಾನು ಇವಾಗ ರೆಗ್ಯುಲರ್ ಆಗಿ ಮಾಡುವಂತಹ ವರ್ಕ್ಗಳು ಬಿಟ್ಟು ಈ ತರ ಒಂಥರ ವಿನೂತನವಾಗಿರುವಂತಹ ಒಂದು ಚಾಲೆಂಜಿಂಗ್ ಆಗಿರುವಂತಹ ಪೈಲಟ್ ಪ್ರಾಜೆಕ್ಟ್ಸ್ ಐ ಹ್ಯಾವ್ ಎಕ್ಸಿಕ್ಯೂಟೆಡ್. ಅದ್ರ ಜೊತೆ ನಮ್ಮ ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ಲಲ್ಲಿ ಮತ್ತೆ ಆನ್ PPP ಮಾಡೆಲ್ ನೀವು ಪೊಲೀಸ್ ಕಿಯಾಸ್ಕ್ಸ್ ನೋಡ್ತಿರಲ್ಲ, ಬೆಂಗಳೂರಲ್ಲಿ ಎಲ್ಲಾ ಕಡೆ ಪೊಲೀಸ್ ಕಿಯಾಸ್ಕ್ಸ್, ಐ ವಾಸ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿಂಗ್ ದಟ್ ವರ್ಕ್. ಮತ್ತೆ ಆ ಟೈಮಲ್ಲಿ ಗೌತಮ್ ಕುಮಾರ್ ಅಂತ ಮೇಯರ್ ಅವರು ಇದ್ದರು. ಅವ್ರು ಏನ್ ಮಾಡಿದ್ರು, he gave me an opportunity to do skybox designs with all the architects. ನಾವು ಆರ್ಕಿಟೆಕ್ಟ್ಸ್ ಅಕ್ರಾಸ್ ಬ್ಯಾಂಗ್ಳೂರ್ ಎಲ್ಲ ಆರ್ಕಿಟೆಕ್ಟ್ಸ್ ನ ಕರೆಸಿ ಒಂದು ಮೀಟಿಂಗು. we did not expect they turned out in really big numbers and sir was very happy about it. Then I headed one team wherein ನಮ್ಮ ಬೆಂಗಳೂರಲ್ಲಿ 14 ಜಂಕ್ಷನ್ಸ್ ನ ಸ್ಟ್ರಕ್ಚರ್, ಹೆವಿ ಸ್ಟೀಲ್ ಸ್ಟ್ರಕ್ಚರ್ ಹಾಕ್ಬಿಡೋದು. So then we sat down with each junction. ಅವಾಗ ಏನ್ ಮಾಡಿದ್ವಿ, we tried to understand junction. ಇವಾಗ ಒಂದು ಸ್ಕೂಲ್ ಇದ್ರೆ ನಾವೇನ್ ಮಾಡ್ತಿದ್ವಿ, the architects used to design it in such a way, ಸ್ಕೂಲ್ ಮಕ್ಕಳು ಬಸ್ ಕಾಯ್ಬೇಕಾದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು they can do art work on the skywalk. So ಆ ತರ, and light weight structures. It's not that ಒಂದು ಟಿಪಿಕಲ್ ಮೈಂಡ್ ಸೆಟ್ ಇಂದ ಹೊರಗಡೆ ಬಂದು ಡಿಫ್ರೆಂಟ್ ಆಗಿ ಡಿಸೈನ್ ಮಾಡುವಂತಹ ಒಂದು, ಐ ವಾಸ್ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಟ್ ಆಲ್ಸೋ, ದಟ್ ಪ್ರಾಜೆಕ್ಟ್. ಅದನ್ನ ಮಾಡಿಸಿದೀವಿ. ಮತ್ತೆ ಸ್ಮಾರ್ಟ್ ಪಾರ್ಕಿಂಗ್ ಅಂತ, ಅಗೇನ್ ದಟ್ ವಾಸ್ ನ್ಯೂ ಕಾನ್ಸೆಪ್ಟ್ ಫಾರ್ ಬ್ಯಾಂಗ್ಳೂರ್. ಕಸ್ತೂರ್ಬಾ ರೋಡ್ ಅಲ್ಲಿ ಫಸ್ಟ್ ವರ್ಕ್ ಇನಾಗ್ರೇಷನ್ ಮಾಡಿಸಿದಿತ್ತು ನಾನು ಆಸ್ ಅನ್ ಅಸಿಸ್ಟೆಂಟ್ ಇಂಜಿನಿಯರ್. ಸ್ಮಾರ್ಟ್ ಪಾರ್ಕಿಂಗ್ ಅಗೇನ್ ಒಂದು 15 ಸ್ಪೇಸಸ್ ಅಲ್ಲಿ ಇನ್ ಬ್ಯಾಂಗ್ಳೂರ್ ಸ್ಮಾರ್ಟ್ ಪಾರ್ಕಿಂಗ್ ಮಾಡಿಸಿದ್ವಿ. ಅದರ ಜೊತೆ ನನಗೆ ನಮ್ಮ ಅವಾಗ ಇದ್ದಂತಹ ಅಡ್ಮಿನಿಸ್ಟ್ರೇಟರ್ ಮಿಸ್ಟರ್ ಗೌರವ್ ಗುಪ್ತಾ ಸರ್ ಆಸ್ ಅನ್ IAS ಆಫೀಸರ್, he had hand picked me to do work as a coordinator for CM's Mission 2022 ಅಂತ ಒಂದು ಪ್ರಾಜೆಕ್ಟ್ಗೆ ನನ್ನ ಕೋಆರ್ಡಿನೇಟರ್ ಆಗಿ ಪಿಕ್ ಮಾಡಿದ್ರು. ಸೊ I've been a part of that also BBMPಲಿ. ಅದಾದ್ಮೇಲೆ ರೀಸೆಂಟ್ಲಿ ಐ ಗಾಟ್ ಪ್ರಮೋಟೆಡ್ ಆಸ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅದಾದ ನಂತರ ನಾವು ಬ್ಯಾಕ್ ಟು PWD, ಐ ಆಮ್ ವರ್ಕಿಂಗ್ ಆಸ್ ಅ ಟೆಕ್ನಿಕಲ್ ಅಸಿಸ್ಟೆಂಟ್ ಇನ್ ನಂಬರ್ 1 ಬಿಲ್ಡಿಂಗ್ಸ್ ಡಿವಿಷನ್ ಅಲ್ಲಿ. ಮುಂದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಕನಸು ಕಟ್ಕೊಂಡಿದ್ದೀರಿ? ಆಮೇಲೆ ಈ ಅಸೋಸಿಯೇಷನಲ್ಲೆಲ್ಲ ತುಂಬಾ ಅಸೋಸಿಯೇಷನಲ್ಲೆಲ್ಲ ತುಂಬಾ ವಾಲಂಟಿಯರ್ ಆಗಿ ನೀವು ಓಡಾಡ್ತೀರಿ ಅನ್ನೋದ್ರ ಬಗ್ಗೆ ಎಲ್ಲ ಕೇಳಿದ್ದೆ. ಇದ್ರ ಬಗ್ಗೆ ನಿಮ್ಮ ಮುಂದಿನ ಉದ್ದೇಶಗಳು ಅಥವಾ ನಿಮ್ಮ ಆಸೆಗಳು ಇದ್ರ ಬಗ್ಗೆ ಹೇಳಿ. ನಾನು ಹೇಳಿದಾಗೆ ನಾನು ನ್ಯಾಷನಲ್ ಒಂದು ಪ್ಯಾಜೆಂಟ್ ಅನ್ನೋಂತಹ ಸ್ಟೇಜ್ ಹತ್ತಿದ್ದೆ, ಟು ಬಿ ರೆಕಗ್ನೈಸ್ಡ್ ಇನ್ ದ ಸೊಸೈಟಿ ಆಸ್ ಅ ಬ್ರ್ಯಾಂಡ್ ಫಾರ್ ಸರ್ವಿಸ್. ಅಲ್ಲಿ ಅನೌನ್ಸ್ ಮಾಡುವಂತ ಒಂದು ವಿಡಿಯೋನೂ ಇದೆ, ಅಶ್ವಿನಿ ಲಕ್ಷ್ಮಯ್ಯ ಹೂ ವಾಂಟ್ಸ್ ಟು ಬಿಕಮ್ ದ ಬ್ರ್ಯಾಂಡ್ ಫಾರ್ ಸರ್ವಿಸ್ ಅಂತ. ಯಾಕೆ ಅಂದ್ರೆ ನಾನು 2003ರಿಂದ ನಾನು ಐ ಬಿನ್ ಪಾರ್ಟ್ ಆಫ್ ಸತ್ಯಸಾಯಿ ಯೂತ್ ಆರ್ಗನೈಸೇಷನ್ ಅಂತ ಮೇಡಮ್. ಅಲ್ಲಿ ನಾವು ಪ್ರತಿ ಸ್ಯಾಟರ್ಡೇ ನಿಮ್ ಹ್ಯಾಂಡ್ಸ್ ಅಲ್ಲಿ, ಐ ಆಮ್ ಟಾಕಿಂಗ್ 2003 ಇಂದ ನಿಮ್ ಹ್ಯಾಂಡ್ಸ್ ಹೋಗಿ ನಾವು ಭಜನ್ಸ್ ಮಾಡಿ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಕ್ಯಾನ್ಸರ್ ಮಕ್ಕಳಿಗೆ ಕಿದ್ವಾಯ್ನಲ್ಲಿ 4th ಸಂಡೇ ಹೋಗೋದು, ಭಜನ್ಸ್ ಮಾಡೋದು, ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡೋದು. ಮತ್ತೆ ಆಗ ಸ್ವಾಮಿ 108 ವಿಲೇಜಸ್ ನ ಅಡಾಪ್ಟ್ ಮಾಡ್ಕೊಂಡಿದ್ರು. ಸೊ ಸಂಡೇ, ತಿಂಗಳಿಗೊಂದು ಸಂಡೇ ವಿ ಯೂಸ್ ಟು ಗೋ ಟು ವಿಲೇಜಸ್. ಅಲ್ಲಿ ಹೋಗ್ಬಿಟ್ಟು ಮಕ್ಕಳಿಗೆ ಏನೋ ಒಂದು ಸಣ್ಣ ಪುಟ್ಟ ಹೇಳ್ಕೊಡೋದು, ಹೆಣ್ಮಕ್ಳಿಗೆ ಟೈಲರಿಂಗ್ ಹೇಳ್ಕೊಡ್ತಿದ್ರು, ಟಾಯ್ಲೆಟ್ ಕನ್ಸ್ಟ್ರಕ್ಷನ್. ಸೊ ಈ ತರ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಿರೋಳು ನಾನು ನಮ್ಮ ಅಕ್ಕ ಇಬ್ರು. ಸೊ ಅದು ನೋಡಿ ನೋಡಿ ಬಂದು ಒಂದು ಗೌರ್ಮೆಂಟ್ ಸರ್ವಿಸ್ ಸಿಕ್ಕಿದಾಗೂ ದೇ ಸೇ ಗೌರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ. ಸೊ ಇಲ್ಲೂ ವಿವ್ ಗಾಟ್ ಅನ್ ಅಮೇಸಿಂಗ್ ಆಪರ್ಚುನಿಟಿ ಟು ಸರ್ವ್. ಅದನ್ನ ಮತ್ತೆ ಅದ್ರ ಜೊತೆಗೆ ನಾನು ಇನ್ನ ಒಂದು ಕಂಟಿನ್ಯೂ ಮಾಡ್ತಾ ಸತ್ಯಸಾಯಿ ಯೂತ್ ಆರ್ಗನೈಸೇಷನ್ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ವೈಟ್ ಫೀಲ್ಡ್ ಅಲ್ಲಿ. ಸೊ ನಾನು ಎವ್ರಿ ಸೆಮಿಸ್ಟರ್ ಹಾಲಿಡೇಸ್ 10 days ಅಲ್ಲಿ ಹೋಗಿ ಸರ್ವಿಸ್ ಮಾಡ್ತಿದ್ವಿ. ಅಲ್ಲಿ ನಾವು ಟಾಯ್ಲೆಟ್ ಕ್ಲೀನಿಂಗ್ ಇಂದ ಹಿಡಿದು ರಿಸೆಪ್ಷನ್ ವರ್ಗೂ ಬರೀ ವಾಲಂಟಿಯರ್ಸೇ ಇರೋದು.
ಸೊ ಒಂದು 18-19 ವಯಸ್ಸಿಂದ ನಾನು ನೋಡ್ಕೊಂಡ್ ಬಂದಿರೋ ಲೈಫ್ ಇಸ್ ಬಿನ್ ವೆರಿ ಸರ್ವಿಸ್ ಓರಿಯೆಂಟೆಡ್. ಮತ್ತೆ ನಾನು ಹೇಳ್ದಂಗೆ ನಮ್ಮ ತಾಯಿ ಮನೇಲಿ ನಾನು ಕಲ್ತಿರೋದು ಅದೇ ಆಗಿರೋದ್ರಿಂದ ದಿಸ್ ಸ್ಟೇಜ್ ಹ್ಯಾಸ್ ಪ್ರೊವೈಡೆಡ್ ಮೀ ಮೋರ್ ಆಪರ್ಚುನಿಟಿ. ನನಗೆ ಒಂದು ಏನಿತ್ತು ಅಂದ್ರೆ ಐ ಶುಡ್ ಬಿಕಮ್ ಸಚ್ ಅ ಬ್ರ್ಯಾಂಡ್ ಫಾರ್ ಸರ್ವಿಸ್. ಅಂದ್ರೆ ಜನಕ್ಕೆ ಅಶ್ವಿನಿ ಲಕ್ಷ್ಮಯ್ಯ ಒಂದು ಆಕ್ಟಿವಿಟಿನಲ್ಲಿ ಇದಾರೆ ಅಂದ್ರೆ ಇಟ್ ವಿಲ್ ಬಿ ಅ ಜೆನ್ಯೂನ್ ಆಕ್ಟಿವಿಟಿ. ಅದು ಒಂದು ಹಂತಕ್ಕೆ ತಲುಪುತ್ತೆ ಅಂತ ಕೈ ಜೋಡಿಸೋ ಅಂತಹ ಒಂದು ಸ್ಟೇಜ್ ಸಿಗ್ಬೇಕು ಅನ್ನೋ ಅಂತ ಒಂದು ನಿಟ್ಟಿನಲ್ಲಿ ನಾನು ಪ್ಯಾಜೆಂಟ್ಗೆ ಹೋಗಿದ್ದಿತ್ತು. ಸೊ ಅದ್ ನಾನು ಇಂಟರ್ನ್ಯಾಷನಲ್ ಪ್ಯಾಜೆಂಟ್ ಇಂದ ಬಂದಿದ ತಕ್ಷಣ ಸತ್ಯಸಾಯಿ ಆರ್ಗನೈಸೇಷನ್ ನಮ್ದು ವರ್ಕ್ಸ್ ಅಂತೂ ನಡೀತಾನೆ ಇದೆ ಪ್ಯಾರಲಲ್ ಆಗಿ. ಇಲ್ಲಿ ನನ್ಗೇನಾಯ್ತು, ನಮ್ಮ ಕಲೀಗ್ ಒಬ್ರು ಅವರು ನನಗೆ ಒಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಅಂತ ಹೊಸದಾಗಿ ಹೋದ ವರ್ಷ ಕಟ್ಟಿರುವಂತಹ ಸಂಘ, ಅದಕ್ಕೆ ಪದಾಧಿಕಾರಿಗಳು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಕಳಿಸ್ಬಿಟ್ಟು ಮೇಡಮ್ ನೀವು ಡೆಫಿನೆಟ್ಲಿ ಯು ಶುಡ್ ಬಿ ಅ ಪಾರ್ಟ್ ಆಫ್ ದಿಸ್ ಅಂತ ಹೇಳಿದ್ರು. ನನಗೊಂದು ಆಕ್ಟಿವಿಟಿ ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಐ ಟುಕ್ ದ ಫೋನ್, ಸ್ಪೋಕ್ ಟು ದ ಅಲ್ಲಿ ಅಧ್ಯಕ್ಷರ ಹತ್ರ ಮಾತಾಡಿದೆ. ಮಾತಾಡಿ ನೆಕ್ಸ್ಟ್ ವೀಕೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ಅವರು ನನ್ನ ಅಚೀವ್ಮೆಂಟ್ಸ್ ನೋಡಿ ಇವನ್ ದೇ ವರ್ ವೆರಿ ಹ್ಯಾಪಿ. ಅವರು ನನ್ನ ಡೈರೆಕ್ಟ್ ಆಗಿ ಸ್ಟೇಟ್ ಸೆಕ್ರೆಟರಿ ಆಗಿ ತಗೊಂಡ್ರು ಅಸೋಸಿಯೇಷನ್ಗೆ. ಈ ನಿಟ್ಟಿನಲ್ಲಿ ನಾನು ನ್ಯಾಷನಲ್ ಪ್ಯಾಜೆಂಟ್ ಮುಗಿಸ್ಕೊಂಡು ಬಂದಿದ್ದಾಗೆ ನನಗೆ ನಮ್ಮ ಸರ್ಟನ್ ಇನ್ಸಿಡೆಂಟ್ಸ್ ದಟ್ ಹ್ಯಾಡ್ ಹ್ಯಾಪೆಂಡ್ ವುಮೆನ್ ರಿಲೇಟೆಡ್, ಮತ್ತೆ ನನಗೆ ಮಕ್ಕಳಂದ್ರೆ ಪ್ರಾಣ. ನನಗೆ ಮಕ್ಕಳದು ರಿಲೇಟೆಡ್ ಆಕ್ಟಿವಿಟೀಸ್ ಬಗ್ಗೆ ನಾನು ಆಲ್ರೆಡಿ ಮಿನಿಸ್ಟರ್ ಅವ್ರನ್ನ ನ್ಯಾಷನಲ್ ಪ್ಯಾಜೆಂಟ್ ಮುಗಿದ್ಮೇಲೆ ದಟ್ ಇಸ್ 2022 ಭೇಟಿ ಮಾಡಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಸೊ ಒಂದು ಅಸೋಸಿಯೇಷನ್ ಸಿಕ್ಕಾಗ ಒಬ್ರು ಮಾಡೋ ಕೆಲಸನ ಒಂದು 10 ಜನ ಜೊತೆಗೆ ಸೇರಿ ಸಮಾಜಮುಖಿಯಾಗಿ ಮಾಡಿದಾಗ ಅದಿನ್ನೂ ಮುಂದೆ ಬೇಗ ಹೋಗುತ್ತೆ, ಇನ್ನೂ ವೇಗದಲ್ಲಿ ನಡೆಯುತ್ತೆ ಅನ್ನುವಂತಹ ಒಂದು ನಂಬಿಕೆ ನಂದು. ಅಗೇನ್ ದ ಇಂಟೆನ್ಷನ್ ಹ್ಯಾಸ್ ಟು ಬಿ ರೈಟ್. ಸೊ ಅಲ್ಲಿ ನಾನೀಗ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಲ್ಲಿ ಸ್ಟೇಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದೀನಿ. ಮತ್ತೆ ನಾನು ಹೇಳ್ದಾಗೆ ನಾನು ನ್ಯಾಷನಲ್ ಪ್ಯಾಜೆಂಟ್ ಇಂದ ಬಂದಿದ್ದಾಗ ನನ್ನ ಒಂದು ಇಂಟೆನ್ಷನ್ ಮಕ್ಕಳಿಗೆ ಇದ್ದಿದ್ದೇನು ಅಂತಂದ್ರೆ, ಈಗ ಈ ನಡುವೆ ಅಂತೂ ಒಂದು ಎಮೋಷನಲ್ ಹೆಲ್ತ್ ಬಗ್ಗೆ, ಒಂದು ಸ್ಟ್ರೆಸ್ ಲೆವೆಲ್ಸ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಮೂಡ್ತಾ ಇದೆ. ಮುಂಚೆ ಅದಿರ್ಲಿಲ್ಲ. ವಿ ಯೂಸ್ ಟು ಓನ್ಲಿ ಥಿಂಕ್ ಅಬೌಟ್ ಫಿಸಿಕಲ್ ಹೆಲ್ತ್. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಚೈಲ್ಡ್ಹುಡ್ ಟ್ರಾಮಾಸ್ ಆಗೋದು ಅಡಲ್ಟ್ಹುಡ್ ಅಲ್ಲಿ ಹೋಗಿ ನಾವು ಅನುಭವ ಮಾಡೋಂಥದ್ದನ್ನ ದೇ ಆರ್ ಸ್ಟಡಿಂಗ್ ಅ ಲಾಟ್. ನನ್ನ ಒಂದು ಇಂಟೆನ್ಷನ್ ಏನಿತ್ತು ಅಂದ್ರೆ, ವೈ ನಾಟ್ ಹ್ಯಾವ್ ಲೈಕ್ ಅ ಮಾರಲ್ ಸೈನ್ಸ್ ಸಬ್ಜೆಕ್ಟ್, ವೈ ನಾಟ್ ಹ್ಯಾವ್ ಲೈಕ್ ಅ ಸೈಕಾಲಜಿ ಆರ್ ಸಮಥಿಂಗ್ ದಟ್ ಟೀಚಸ್ ಕಿಡ್ಸ್ ಇನ್ ಸ್ಕೂಲ್. ಅದನ್ನ ಮತ್ತೆ ಬರೀ ಎಲ್ಲಾದನ್ನು ಒಂದು ಕಾನ್ವೆಂಟ್ ಅಲ್ಲಿ ಆಗ್ಲಿ, ಪಬ್ಲಿಕ್ ಸ್ಕೂಲಲ್ಲಿ ಕೊಡೋ, ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಕೊಡುವಂಥದ್ದಲ್ಲ. ನಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಲಕ್ಷಾಂತರ ಮಕ್ಕಳು ಓದ್ತಾ ಇದ್ದಾರೆ. ಇಟ್ ಹ್ಯಾಸ್ ಟು ರೀಚ್ ಗವರ್ಮೆಂಟ್ ಸ್ಕೂಲ್. ಅಂಡ್ ಒನ್ಸ್ ಅ ಗವರ್ಮೆಂಟ್ ಟೇಕ್ಸ್ ಅಪ್ ಅ ಪ್ರಾಜೆಕ್ಟ್, ಅದು ಒಂದೇ ಸಲ ವೈಡ್ ಸ್ಪ್ರೆಡ್ ಆಗುತ್ತೆ. ಮತ್ತೆ ಇಫ್ ನಾಟ್ ಆಸ್ ಅ ಸಬ್ಜೆಕ್ಟ್ ವಿಚ್ ಮೈಟ್ ಟೇಕ್ ಟೈಮ್, ವೈ ಡೋಂಟ್ ವಿ ಹ್ಯಾವ್ ವಿಸಿಟಿಂಗ್ ಸೈಕಾಲಜಿಸ್ಟ್ಸ್ ಟು ಕಮ್ ಮೀಟ್ ದ ಚಿಲ್ಡ್ರನ್. ಸೊ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ನಾನು ಆಗಿನ ಒಂದು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್ ಅವ್ರ ಹತ್ರ ನಾನು ಮಾತಾಡಿದ್ದೆ. ದಟ್ ವಾಸ್ 2022 ಅಗೇನ್ 2023 ಇದೊಂದು ಸಿಕ್ಕಿದಾಗ ಈಗ ನಾವು ಒಂದು ಅಸೋಸಿಯೇಷನ್ ಮೂಲಕ ವುಮೆನ್ ಸೇಫ್ಟಿ, ಇವಾಗ ನಾನು ಹೇಳಿದಾಗೆ ನಾನು ನೈಟ್ ಡ್ಯೂಟೀಸ್ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ ಆಸ್ ಪಾರ್ಟ್ ಆಫ್ ವರ್ಕಿಂಗ್ ಇನ್ BBMP. ಯಾಕಂದ್ರೆ ರೋಡ್ ವರ್ಕ್ಸ್ ಎಲ್ಲ ನೈಟ್ ಅಲ್ಲೇ ಆಗ್ಬೇಕು. ಅಂಡ್ ಆಸ್ ಅನ್ ಅಸಿಸ್ಟೆಂಟ್ ಇಂಜಿನಿಯರ್, ಯುವರ್ ಅನ್ ಇಂಜಿನಿಯರ್, ಯುವರ್ ನಾಟ್ ಅ ಲೇಡಿ, ಯುವರ್ ಜೆಂಟ್ಸ್, ಆ ತರ ಒಂದು ಬರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಯುವರ್ ಸೇಫ್ಟಿ ಗೆಟ್ಸ್ ಕಾಂಪ್ರಮೈಸ್ಡ್. ನಾನೇ ನೈಟಲ್ಲಿ ಕೆಲಸ ಗಾಡಿ ಓಡಿಸ್ಕೊಂಡು ಸೈಡ್ ಹೋಗ್ತೀನಿ, ನೈಟ್ ಎಲ್ಲ ಸೈಟಲ್ಲಿ ಇರ್ತೀನಿ. ನಾನು 4:15 ಕೆಲಸ ಮುಗಿದ್ಮೇಲೆ ಹೊರಡ್ತಿದ್ದೆ, ಸ್ವಲ್ಪ ಬೆಳಕಾಗೋ ಹಾಗೆ. ಬಟ್ ಇವಾಗ ನಾನು ಯಾವುದೇ ನ್ಯಾಷನಲ್ ಪ್ಯಾಜೆಂಟ್ ಹೋಗ್ಲಿ, ಇಂಟರ್ನ್ಯಾಷನಲ್ ಪ್ಯಾಜೆಂಟ್ ಹೋಗ್ಲಿ, ಎಲ್ಲೇ ಹೋಗ್ಲಿ, when I come back, I'm still a woman thinking about my safety. And ಇವಾಗ ನಡೀತಾ ಇರೋ ಇನ್ಸಿಡೆಂಟ್ಸ್, the recent Kolkata incident, when you think about it, a doctor who is within her premises is not safe. ಸೊ ಈ ನಿಟ್ಟಿನಲ್ಲಿ ಮತ್ತೆ ರೀಸೆಂಟ್ಲಿ there was one incident, ಒಂದು BBMP ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಅನ್ಸುತ್ತೆ, ಕಾರ್ ಚಾಲಕ. ಅಗೇನ್ he was on contract basis. ಆ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಇರುವಂತವ್ರು ಹೋಗಿ ಅವ್ರನ್ನ ಸಾಯಿಸಿದ್ದು. ಯಾಕಂದ್ರೆ ದೇ ವಿಲ್ ಹ್ಯಾವ್ ಇನ್ಫಾರ್ಮೇಶನ್. ಯಾಕಂದ್ರೆ ಡ್ರೈವರ್ ಆಗಿದ್ದವರು ರೆಗ್ಯುಲರ್ ಆಗಿ ಜೊತೆಗಿರ್ತಾರೆ, ಸೇಫ್ಟಿ ಇಲ್ಲ. ನಾವು ಗೌರ್ಮೆಂಟ್ ಡ್ರೈವರ್ಸ್ ನ ಅಪಾಯಿಂಟ್ ಮಾಡೋದು ನಿಟ್ಟಿನಲ್ಲಿ. ಮತ್ತೆ ಮೈ ವೆರಿ ಕ್ಲೋಸ್ ಟು ಹಾರ್ಟ್ ಅಂಡ್ ಪೆಟ್ ಪ್ರಾಜೆಕ್ಟ್ ಫಾರ್ ವುಮೆನ್, ಎಸ್ಪೆಷಲಿ ಕರ್ನಾಟಕ ಸರ್ಕಾರಿ ನೌಕರ ಮಹಿಳೆಯರಿಗೆ ಇರುವಂತದ್ದು ಏನು ಅಂದ್ರೆ, ನಾವು ಹೆಣ್ಮಕ್ಳು ಹೆಚ್ಚಾಗಿ ರಜೆ ತಗೊಳ್ಳೋದು ಆಫ್ಟರ್ ಡೆಲಿವರಿ ಆಫ್ ಅ ಚೈಲ್ಡ್. ವರ್ಷಾನ್ಗಟ್ಲೆ ಕ್ರೋಢೀಕರಿಸಿ ಒಟ್ಟಿಗೆ ವಿಲ್ ಟೇಕ್ ಲೀವ್. ವೈ ನಾಟ್ ಹ್ಯಾವ್ ಕ್ರಶ್ ಫೆಸಿಲಿಟೀಸ್ ವಿದಿನ್ ಆಫೀಸ್ ಪ್ರಮೈಸಸ್? ಆಗ ಒಂದು ದ ಎಫಿಷಿಯನ್ಸಿ ಆಫ್ ವರ್ಕ್ ಆಫ್ ಅ ವುಮನ್ ಇನ್ಕ್ರೀಸಸ್. ಶಿ ಈಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ವರ್ಕ್
ಇಫ್ ನಾಟ್ ಇಮಿಡಿಯೇಟ್ಲಿ ಒಂದು ರೆಗ್ಯುಲರ್ ಮೆಟರ್ನಿಟಿ ಲೀವ್ ಹಾಕಿದ್ಮೇಲೆ ಶಿಲ್ ಕಮ್ ಬ್ಯಾಕ್, ಬಿಕಾಸ್ ಶಿ ನೋಸ್ ಅವಳ ಮಗು ಪಕ್ಕದಲ್ಲಿ ಒಂದು ಕ್ರಶ್ ಅಲ್ಲಿ ಇದೆ ಅನ್ನೋದು. ಮತ್ತೆ ಇವತ್ತಿಗೆ ಪ್ರೈವೇಟ್ ಆಗ್ಲಿ ಸರ್ಕಾರಿ ನೌಕರಿನಲ್ಲಿ ಆಗ್ಲಿ ಮಕ್ಕಳನ್ನ ಬಿಟ್ಟು ಮನೆಗೆ ಬಂದಾಗ ಅವ್ರ ಜ್ಞಾನ ಎಲ್ಲ ಅಲ್ಲೇ ಇರುತ್ತೆ. ಮತ್ತೆ ನೋಡ್ಕೊಳ್ಳೋರು ಒಂದು ಬೆಂಗಳೂರಲ್ಲಾಗ್ಲಿ ಮೈಸೂರಲ್ಲಿ ಎಲ್ಲಾದ್ರೂ ಆಗ್ಲಿ ಸಿಗುವಂತ ಒಂದು ಟ್ರಸ್ಟೆಡ್ ಮಕ್ಕಳು ನೋಡ್ಕೊಳ್ಳುವಂತ ಫೆಸಿಲಿಟಿ, ಇದ್ರ ಬಗ್ಗೆ ನಾವು ಸುಮಾರು ನೋಡಿದೀವಿ ವಾಟ್ ಹ್ಯಾಪನ್ಸ್ ಅಂತ. ಸೊ ವೆನ್ ಗವರ್ಮೆಂಟ್ ಟೇಕ್ಸ್ ಅಪ್ ಪ್ರೊವೈಡಿಂಗ್ ಕ್ರಶ್ ಫೆಸಿಲಿಟೀಸ್, ಇದ್ರ ಬಗ್ಗೆ ಒಂದು ನಿಟ್ಟಿನಲ್ಲಿ ನಮ್ಗೆ ಒಂದು ಆರ್ಡರ್ ಜಾರಿಯಾಗಿ ದಿಸ್ ಶುಡ್ ಬಿಕಮ್ ಕಂಪಲ್ಸರಿ. ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ನಾನು ಥ್ರೂ ದಟ್ ಅಸೋಸಿಯೇಷನ್ ಒಂದು ಡೆಫಿನೆಟ್ಲಿ ಪ್ರಯತ್ನ ಪಡ್ತಿದ್ದೀನಿ. ಮತ್ತೆ ಈ ಹಿಂದೆ ನೀವೊಂದು ಮೆನ್ಷನ್ ಮಾಡಿದ್ರಿ, ಒಂದು ದಲಿತ ಹುಡುಗಿ ಹೆಣ್ಮಗಳಾಗಿ ನಿಮ್ಗೆ ಹೇಗೆ ಈ ಜರ್ನಿ ಅಂತ. ವೆರಿ ಆನೆಸ್ಟ್ಲಿ ಒಂದು ಹೆಣ್ಣು ಹುಡುಗಿಯಾಗಿ ನಮ್ಗೆ ಹೆಣ್ಣು ಮಗಳಾಗಿ ಎಷ್ಟು ಕಷ್ಟ ಇರುತ್ತೋ ಇವತ್ತು ಜನರಿಗೆ ಅನ್ನಿಸ್ಬೋದು, ಓ ಟುಡೇ ವಿ ಬಿನ್ ಇನ್ ಅ ಮಾಡರ್ನ್ ಸೊಸೈಟಿ, ಏನ್ ಕ್ಯಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಆದ್ರೆ ನಾವು ಒಂದು ಸೆಟಪ್ ಅಲ್ಲಿ ಇದ್ದಾಗ ಒಂದು ಅನುಭವ ಮಾಡಿರೋರಿಗೆ ಗೊತ್ತು ಅದು ಏನು ಜರ್ನಿ, ಅದೆಷ್ಟು ಕಷ್ಟ ಇರುತ್ತೆ ಅಂತ. ಇವತ್ತಿಗೆ ನಾನು ಯೋಚನೆ ಮಾಡಿದ್ರೆ, ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ವಿ ಯೂಸ್ ಟು ಗೋ ಟು ಪ್ಲೇ ಇನ್ ಒನ್ ಆಫ್ ಅವರ್ ನಮ್ಮ ಅಕ್ಕನ ಫ್ರೆಂಡ್ ಮನೆ, ಅದು ಚಿಕ್ಕ ಮಗುನೆ. ಅವಾಗೆಲ್ಲ ವರೆಂಡಾ ಹಾಲ್ ಆತರ ಇರೋದಲ್ಲ, ನಮ್ಮನ್ನ ವರೆಂಡೆಯಿಂದ ಒಳಗಡೆ ಬಿಡ್ತಿರ್ಲಿಲ್ಲ. ನೀರು ಕುಡಿಬೇಕು ಅಂದ್ರೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿ ನೀರು ಕುಡಿದು ಬರ್ಬೇಕಿತ್ತು. ಅವಾಗ ಅರ್ಥವಾಗ್ತಿರ್ಲಿಲ್ಲ. ಟುಡೇ ಐ ನೋ ವಾಟ್ ದಟ್ ಮೆಂಟ್. ಅಂಡ್ ಮೇಡಮ್, imagine I'm a class 1 gazetted officer in the Karnataka Govt. I'm a woman who has won a crown for the whole country. But somewhere I'm still recognized as a Dalit woman and I'm proud about it. But nevertheless, it has not been easy. ಸುಮಾರು ಕಡೆ ನಿಮ್ಮನ್ನ ಫಸ್ಟ್ ಆಫ್ ಆಲ್ ಆಸ್ ಅ ವುಮನ್ ಮಾತಾಡೋದೇ ತಪ್ಪು. ಹ್ಯಾವಿಂಗ್ ಅ ಒಪಿನಿಯನ್ ಇಸ್ ರಾಂಗ್, ವಾಯ್ಸಿಂಗ್ ದಟ್ ಒಪಿನಿಯನ್ ಇಸ್ ಇವನ್ ವರ್ಸ್. ಆ ನಿಟ್ಟಿನಲ್ಲಿ ಸುಮಾರು ಅನುಭವಗಳು ಆಗಿದೆ ನನ್ನ ಆಫೀಸ್ ಸ್ಪೇಸ್ ನಲ್ಲಿ. ಅದ್ರಲ್ಲೂ ದಲಿತ ಹೆಣ್ಣು ಮಗಳಾಗಿ ನೀನ್ ಮಾತಾಡೋದು ಇದ್ದಿದ್ದು ತಪ್ಪು ಅಲ್ವಾ? ಸೊ ಆ ಅನುಭವಗಳ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ನನಗೂನು ಒಂದು ದಲಿತ ಸಂಘಟನೆಗಳು ಯಾವ್ದಿದೆ ಅನ್ನೋ ನಿಟ್ಟಿನಲ್ಲಿ ನಾನು ಹುಡ್ಕೊಂಡು ಹೋದಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಅನ್ನೋದು ಒಂದು ಸಿಕ್ತು. ಸಿದ್ಧಲಿಂಗಯ್ಯ ಸಾಹೇಬ್ರವರ ತಮ್ಮ ಶಿವಶಂಕರ್ ಸರ್ ಬಂದು ಅಲ್ಲಿ ಅಧ್ಯಕ್ಷರು. ಸೊ ಈಗ ನಾನು ಅಲ್ಲಿ ಸ್ಟೇಟ್ ಸೆಕ್ರೆಟರಿ ಆಗಿ ಮತ್ತೆ ಸ್ಟೇಟ್ ವುಮೆನ್ ಕನ್ವೀನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂಡ್ ವೆರಿ ಆನೆಸ್ಟ್ಲಿ, ನೋ ಮ್ಯಾಟರ್ ಹೌ ಫಾರ್ವರ್ಡ್ ವಿ ಹ್ಯಾವ್ ಮೂವ್ಡ್, ನಮ್ಮ ಕಂಟ್ರಿನಲ್ಲಿ, ನಮ್ಮ ದೇಶದಲ್ಲಿ ಯಾವಾಗವರೆಗೂ ಆರ್ ವೋಟ್ ಬ್ಯಾಂಕ್ಸ್ ಆರ್ ಡಿಪೆಂಡೆಂಟ್ ಆನ್ ಕಾಸ್ಟ್, ಆ ಕಾಸ್ಟ್ ತುಳಿತ ಅನ್ನೋದು ಇದ್ದೇ ಇರುತ್ತೆ. ಅದು ಪರಮ ಸತ್ಯ. ಜನರಿಗೆ ಕಾಣದೆ ಹೋಗ್ಲಿ, ಅನುಭವ ಮಾಡಿರೋರ್ಗೆ ಅದ್ರ ಬಗ್ಗೆ ಗೊತ್ತಿದೆ. ಜಸ್ಟ್ ಲೈಕ್ ಇವಾಗ ನಾನು ಜಸ್ಟ್ ಬಿಕಾಸ್ ನಾನು ಒಂದು ಮಹಿಳಾ ನೌಕರರ ಸಂಘದಲ್ಲಿ ಇದ್ದೀನಿ ಅಂದ್ರೆ ಇಟ್ಸ್ ನಾಟ್ ದಟ್ ಐ ಆಮ್ ಅಗೇನ್ಸ್ಟ್ ವುಮೆನ್. ಸಿಮಿಲರ್ಲಿ, ಜಸ್ಟ್ ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ಒನ್ SC/ST ನೌಕರರ ಸಂಘ ಅಂದ್ರೆ ದಟ್ ಡಸಂಟ್ ಮೀನ್ ಐ ಆಮ್ ಅಗೇನ್ಸ್ಟ್ any other caste. It is just that there is a need, ivattigunu there is a need for a certain caste or community to have a support system. ಬೇರೆ ಜನಾಂಗದ ಕಮ್ಯುನಿಟಿ ಹೇಗಿದೆಯೋ ಅದೇ ತರ ಇದು ನಮ್ಮ ಒಂದು ಸಂಘಟನೆ. ಆ ಸಂಘಟನೆಯಲ್ಲಿ ನಾನು ಸ್ಟೇಟ್ ಸೆಕ್ರೆಟರಿ ಆಗಿ ಮತ್ತೆ ವುಮೆನ್ ಸ್ಟೇಟ್ ಕನ್ವೀನರ್ ಆಗಿ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನನ್ನ ಒಂದು ಆಸಕ್ತಿ ಏನು ಅಂದ್ರೆ, it could be anyone. A weaker section in gender is a woman, a weaker section in age is a child, and a weaker section in a community becomes an SC/ST, a scheduled caste person. ಈ ನಿಟ್ಟಿನಲ್ಲಿ ಹೋರಾಟ ಅನ್ನೋದಕ್ಕಿಂತ ಏನು ನಮ್ಮಿಂದ ಸಾಮಾಜಿಕ ಕಳಕಳೆಯಲ್ಲಿ ಮುನ್ನಡೆಯೋದಕ್ಕೆ ಬೇಕಾಗಿರುವಂತಹ ಎಂತಹ ಕಾರ್ಯಕ್ರಮಗಳೇ ಆಗಲಿ. ಮತ್ತೆ ನಾನು ಒಂದು ಸತ್ಯಸಾಯಿ ಯೂತ್ ಆರ್ಗನೈಸೇಷನ್ ಅಲ್ಲಿ ಕಲ್ತಿರೋದು ಏನು ಅಂದ್ರೆ ಸರ್ವಿಸ್ ಆಕ್ಟಿವಿಟೀಸ್. ದಟ್ ಕುಡ್ ಬಿ ಫಾರ್ ಎನಿವನ್, someone who's physically weak. I just want to be a part of serving. Service is the only thing that I've learned from Swami, love all, serve all ಅಂತ. ಆ ನಿಟ್ಟಿನಲ್ಲಿ ಇನ್ನು ಮುಂದಕ್ಕೆ ಹೋಗ್ಬೇಕು ಅನ್ನೋ ಆಸೆ. And like I've said and I believe, if your intention is right, path will open up for you. ನನ್ ಕೇಳಿದಾರೆ ಹೆಂಗೆ ಅಶ್ವಿನಿ ಇದನ್ನೆಲ್ಲ ಒಟ್ಟಿಗೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಐ ಹ್ಯಾವ್ ಲರ್ನ್ ಫ್ರಮ್ ಸಮ್ವೇರ್. ನನ್ಗೆ ಹೇಳ್ತಿದ್ರು ವಾಟ್ ಇಸ್ ಕಮಿಟ್ಮೆಂಟ್ ಅಂತ. ಒಂದು ಮಗು ಹುಟ್ಟಿದಾಗ ತಂದೆ ಆಗ್ಲಿ ತಾಯಿ ಆಗ್ಲಿ ಮಗುನ ಕೈಲಿ ಇಟ್ಕೊಂಡು ನನ್ ಮಗು ಲೈಫಲ್ಲಿ ಒಂದು 10 ದಿನ ಹೊಟ್ಟೆ ಹಸ್ಕೊಂಡಿರ್ಬೋದು ಅಂತ ಯಾವ ತಂದೆ ತಾಯಿನೂ ಹೇಳಲ್ಲ. ಅದೇನೇ ಆಗ್ಲಿ
ನನ್ನ ಮಗು ಯಾವತ್ತಿಗೂ ಒಂದು ದಿನಕ್ಕೂ ಹೊಟ್ಟೆ ಹಸ್ಕೊಂಡು ಇಲ್ಲದೇ ಇರೋ ತರ ನಾನು ಮಾಡ್ತೀನಿ ಅಂತ ಹೇಳೋದು, ದಟ್ ಇಸ್ ಕಮಿಟ್ಮೆಂಟ್. That is the understanding of commitment that I have. So when you have the right intention and the commitment to do, the willingness to do the right thing, paths will open up. And ಇವತ್ತವರೆಗೂ ಇಷ್ಟು ಪಾತ್ಸ್ ಓಪನ್ ಅಪ್ ಆಗಿದೆ. ಮುಂದಕ್ಕೂ ಇನ್ನೂ ಒಂದಷ್ಟು ಹಾದಿಗಳು, ಸುಮಾರು ಹಾದಿಗಳು ಓಪನ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ನಿಟ್ಟಿನಲ್ಲಿ ಒಂದು ಅಸೋಸಿಯೇಷನ್ಗಳು, ಈ ತರ ಮೂಡುವಂತಹ ಅಸೋಸಿಯೇಷನ್ಗಳ ಒಂದು ಬೆಂಬಲ ಇದ್ದು ಒಂದು ಮನುಷ್ಯ ಮಾಡೋ ಕಡೆ 10 ಜನದ ಕೈಗಳು ಜೋಡಿಸಿದಾಗ ಅದು 100 ಪಟ್ಟು ದೊಡ್ಡದಾಗಿ ಇನ್ನು ಲಕ್ಷಾಂತರ ಜನಗಳಿಗೆ ಮುಟ್ಟುತ್ತೆ ಅನ್ನೋಂಥ ಒಂದು ನಂಬಿಕೆನಲ್ಲಿ ಸಾಕ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡಬಹುದು ಅನ್ನೋ ಒಂದು ನಂಬಿಕೆ ಇದೆ ಮೇಡಮ್. ನೋಡೋಣ, ಇನ್ನ ಎವ್ರಿಥಿಂಗ್ ಎಲ್ಸ್ ಇಸ್ ಲೆಫ್ಟ್ ಔಟ್ ದೇರ್. ನಾವು ದ ಓನ್ಲಿ ಥಿಂಗ್ ವಿ ಕ್ಯಾನ್ ಡೂ ಇಸ್ ಮೇಕ್ ಅವರ್ ಎಫರ್ಟ್ಸ್. ರಿಸಲ್ಟ್ಸ್ ವಿಲ್ ಕಮ್ ಅಷ್ಟೇ. ನಂದು ಒಂದು ಕ್ವಶನ್ ಇದೆ ಅಶ್ವಿನಿ ಅವರೇ. ಈಗ ನಾರ್ಮಲ್ ಆಗಿ ಎಲ್ಲ ಹೇಳ್ತಾರಲ್ಲ, IQ, EQ ಇದೆಲ್ಲ ಹೇಳ್ತಾ ಇರ್ತಾರಲ್ಲ. ಸೊ ನಿಮ್ದು ಈ ಜರ್ನಿನಲ್ಲಿ ನಿಮ್ಮ ಸ್ಟೆಬಿಲಿಟಿನ ಹೇಗೆ ನೀವು ಕಾಪಾಡ್ಕೊಂಡು, ಅಂದ್ರೆ ಈಗ ನನಗೆ ಆಗ್ಲಿ, ಐ ಆಮ್ ಅನ್ ಹೌಸ್ ವೈಫ್, ನನಗೆ ನನ್ನ ಕೆಲಸಗಳ ನಂದೇನ್ ಲಿಮಿಟೇಷನ್ಸ್ ಇದೆ ಅದಕ್ಕಿಂತ ಒಂದು ಕೆಲಸ ಜಾಸ್ತಿ ಆದ್ರೂ ನನಗೆ ಸ್ಟ್ರೆಸ್ ಆಗುತ್ತೆ. ಇದು ನನ್ನ EQ, ಎಮೋಷನಲ್ ಕೋಶೆಂಟ್ ಅನ್ಬೋದು ಅಥವಾ ಏನ ಅನ್ಬೋದು. ಈಗ ನೀವು ಈಗ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಜೊತೆಗೆ ನೀವು ಅಸೋಸಿಯೇಷನ್ ವರ್ಕ್ ಮಾಡೋದು, ಟ್ಯಾಂಜೆಂಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಇದರಲ್ಲೆಲ್ಲ ನಿಮ್ಮ ಎಮೋಷನಲ್ ಹೆಲ್ತ್ನೇ ಆಗ್ಲಿ ಅದನ್ನ ಹೇಗ್ ಕಾಪಾಡ್ಕೊಂಡು ಹೋಗ್ತೀರಿ? ಮತ್ತೆ ಇದೇ ನೆಕ್ಸ್ಟ್ ಈಗ ಸಣ್ಣ ನೀವು ಒಂದು ಮಾತಾಡ್ತಾ ಹೇಳಿದ್ರಿ, ಈಗ ಸಣ್ಣ ವಯಸ್ಸಿಂದ ಮಕ್ಕಳುಗಳಿಗೆ ಆಗುವಂತ ಒಂದು ಟ್ರಾಮಾಸ್ ಇರ್ಬೋದು, ಅದನ್ನ ಅವರು ದೊಡ್ಡವರಾಗಿ ಆಮೇಲೆ ಅದನ್ನ ರೆಕಗ್ನೈಸ್ ಮಾಡಿ ಅದರಿಂದ ಆಚೆ ಬರೋದಕ್ಕಿಂತ ನಾವು ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಸ್ಕೂಲ್ಗಳಲ್ಲಾಗ್ಲಿ ಥೆರಪಿಸ್ಟು ಅಥವಾ ಸೈಕಾಲಜಿಸ್ಟ್ ಈ ಥರನೆಲ್ಲ ಇಟ್ಟು ಮಕ್ಕಳುಗಳನ್ನ ಅವಾಗಿಂದನೇ ನಾವು ರೆಡಿ ಮಾಡ್ಬೋದಲ್ಲ ಅಂತ ಹೇಳಿದ್ರಲ್ಲ, ಅದು ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇದು ನನಗೂ ಒಂದ್ಸರಿ ಥಾಟ್ ಬಂದಿತ್ತು. ಅಂದ್ರೆ ಏನು ಅಂತಂದ್ರೆ, ಯಾಕೆ ಈ ಒಂದು ಸಬ್ಜೆಕ್ಟ್ ನ ಮಾಡಬಾರ್ದು ಸ್ಕೂಲ್ ಮಕ್ಕಳುಗಳಿಗೆ, ಸಣ್ಣ ಮಕ್ಕಳಿಂದನೇ ಎಲ್ಲಾನು ಯಾಕೆ ಕಲಿಸಿದ್ರೆ ನಮ್ಗೆ ಬೆಳಿತಾ ನಮ್ಮ ಎನರ್ಜಿ ಎಲ್ಲಿ ನಾವು ಬೆಳಿಬೇಕಾದ್ರೆ ಮುಂದೆ ನಮ್ಮನ್ನ ಹಿಂದಕ್ಕೆ ಎಳಿಯೋದೇ ನಮ್ ವೀಕ್ನೆಸಸ್. ಆ ವೀಕ್ನೆಸ್ ನಮ್ಗಿದೆ ಅನ್ನೋದೇ ನಮಗ್ ಗೊತ್ತಿರಲ್ಲ. ಸೊ ಆ ವೀಕ್ನೆಸ್ ಏನು ಅಂತ ನಾವು ಸಣ್ಣ ವಯಸ್ಸಿನಲ್ಲೇ ಕಂಡಿಡ್ಕೊಂಡು ಅದನ್ನ ಟ್ಯಾಕಲ್ ಮಾಡಿ ಮುಂದೆ ಹೋಗೋಂತ ಎಬಿಲಿಟಿನ ಮಕ್ಕಳುಗಳಿಗೆ ಸಣ್ಣ ವಯಸ್ಸಿಂದನೇ ಹೇಳಿದ್ರೆ ಸೊ ಅದು ತುಂಬಾ ಇಂಪ್ರೂವ್ ಆಗುತ್ತೆ. ಇದು ಯಾಕೆ ಮಾಡಿಲ್ಲ ಗೌರ್ಮೆಂಟ್ ಅಂತ ನಾನು ಯಾವತ್ತೋ ಒಂದಿನ ಥಿಂಕ್ ಮಾಡಿದ್ದುಂಟು. ಸೊ ಇದೆಲ್ಲ ಏನೇ ಆಗ್ಲಿ, ಆಸ್ ಎ ಹೌಸ್ ವೈಫ್ ನನಗೇನೆ ಒಂದೆರಡು ಕೆಲಸಗಳು ಜಾಸ್ತಿ ಆದಾಗ ಅಥವಾ ಎಕ್ಸ್ಟ್ರಾ ಇವ್ರು ಬಂದಾಗ್ಲೇನೆ ಕಷ್ಟ ಆಗುತ್ತೆ ನನಗೆ. ಅದರಲ್ಲಿ ನೀವು ಗೌರ್ಮೆಂಟ್ ಕೆಲಸ ಮಾಡಿಕೊಂಡು ನಿಮ್ಮ ಪರ್ಸನಲ್ ಲೈಫು ಮತ್ತೆ ನಿಮ್ಮ ಗುರಿಗಳು, ಈ ಅಸೋಸಿಯೇಷನ್ ಅಲ್ಲಿ ವರ್ಕ್ ಮಾಡೋದು, ವಿಮೆನ್ಸ್ ಬಗ್ಗೆ ಅವ್ರ ಬಗ್ಗೆ ವರ್ಕ್ ಮಾಡೋದು, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ ಮೇಡಮ್? ನನಗೆ ಐ ಫೀಲ್ ಚಿಕ್ಕಂದಿನಿಂದ ಐ ಆಮ್ someone who's never felt something as a burden. I always see everything as an opportunity to do something. So physically ಸುಸ್ತಾಗುತ್ತೆ, ಆದ್ರೆ ನಾವು ಒಂದು ಅಚೀವ್ ಮಾಡಿದಾಗ ಸಿಗುತ್ತಲ್ವಾ ಸಂತೋಷ. And also the fact that I've been in service activities, ಅವಾಗ್ಲೂ ಕಾಲೇಜ್ ಮುಗಿಸ್ಕೊಂಡು ಬೆಳಗ್ಗೆ ಯೋಗ ಕ್ಲಾಸ್ ಮುಗಿಸ್ಕೊಂಡು ಕಾಲೇಜು, ಬಾಸ್ಕೆಟ್ಬಾಲ್ ಪ್ರಾಕ್ಟೀಸು, ಡ್ಯಾನ್ಸ್ ಪ್ರಾಕ್ಟೀಸು, ಆದ್ರೆ ಸ್ಯಾಟರ್ಡೆ ಸಂಡೇ ಬಂದ್ರೆ ಸ್ವಾಮಿದು ಸರ್ವಿಸ್ ಆಕ್ಟಿವಿಟೀಸ್ ಹೋಗ್ಲೇಬೇಕು. ಅದು ಯಾವ ಹಳ್ಳಿನಲ್ಲಾದ್ರೂ ಹೋಗ್ಲೇಬೇಕು. ಅಂಡ್ ಆ ಮಕ್ಕಳು, ನಾವು ಹಳ್ಳಿ ಮಕ್ಕಳು ಮುಖದಲ್ಲಿ ನೋಡ್ತಿದ್ವಲ್ಲ ಸಂತೋಷ, ದಟ್ ಯೂಸ್ ಟು ಬಿ ಲೈಕ್ ಆ ಫುಲ್ ಜರ್ನಿ ನಾವು ಮಾಡಿದ್ದು ಎಷ್ಟೇ ಸುಸ್ತಾದ್ರೂ ವಿ ಯೂಸ್ ಟು ಫೀಲ್ ಲೈಕ್ ಓ ಮೈ ಗಾಡ್. ಐ ಫೀಲ್ ಲೈಕ್ ದರ್ ಇಸ್ ಆಲ್ವೇಸ್ ಪ್ಲೆಜರ್. Energy that you get back from whatever you do, that gives you strength. It notidaga it is not about, let us not think that we are doing something for them. No. It is an opportunity that is given to you because that is still teaching you. ನಾವು ಆ ಒಂದು ಎಲ್ಲೋ ಒಂದ್ ಕಡೆ ಅಹಂ ಅಂತ ದೊಡ್ಡ ಮಾತಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಮಾಡ್ತಾ ನಾನು ಒಂದು ಅಶ್ವಿನಿ ಲಕ್ಷ್ಮಯ್ಯ ಅನ್ನೋದೊಂದು ರೆಕಗ್ನಿಷನ್ ಆಗ್ಬೇಕು. ಸೊ ದಟ್ ಥಿಂಗ್ಸ್ ಮೂವ್ ಫಾರ್ವರ್ಡ್. ಹೊರತು ಐ ಆಮ್ ಅ ನೋ ಒನ್. ಅಶ್ವಿನಿ ಲಕ್ಷ್ಮಯ್ಯ ಇಸ್ ಅ ನೋ ಒನ್. ಇಟ್ ಈಸ್ ದ ಇಂಟೆನ್ಷನ್, ಇಟ್ ಈಸ್ ದ ಪ್ರಾಜೆಕ್ಟ್, ಇಟ್ ಈಸ್ ದಟ್ ಥಾಟ್ ದಟ್ ಹ್ಯಾಸ್ ಟು ಮೂವ್ ಫಾರ್ವರ್ಡ್. ನಾನು ಯಾವಾಗ ನಾನು ಇದನ್ನ ಮಾಡ್ತೀನಿ ಅಂದಾಗ ದಟ್ ಫಿಸಿಕಲ್ ಸ್ಟ್ರೇನ್ ಆಫ್ ಅಶ್ವಿನಿ ಕಮ್ಸ್.
that stress for Ashwini comes. I'm a no one. For me to do this, it is like they always say, ಎಲ್ಲೋ ಕೇಳಿದ್ದೀನಿ ನಾನು, the moment you change your thought processes of I have to do it ಅನ್ನೋದನ್ನ I get to do this ಅಂತ replace ಮಾಡಿದಾಗ your energy level of doing something is very different. So I look at everything. ಇವಾಗೂ ನನಗೆ ಇವತ್ತು ಮೈಸೂರ್ದು ದಿಸ್ ಇಂಟರ್ವ್ಯೂ ಇಸ್ ದೇರ್, ಟುಮಾರೋ ನನ್ನ ಸಮನ್ವಯ ಸಮಿತಿದು ಚಿತ್ರದುರ್ಗದಲ್ಲಿದೆ, ಅದಾದ್ಮೇಲೆ ಟ್ಯೂಸ್ಡೇ ಬಾಗಲಕೋಟೆನಲ್ಲಿ ನಮ್ಮ ಮಹಿಳಾ ನೌಕರರ ಸಂಘದ್ದು ಒಂದು ಇದಿದೆ. ಐ ಫೀಲ್ ಲೈಕ್ ಅದು ಒಂದು ಆಪರ್ಚುನಿಟಿ, ಅದು ನಾನು ಮಾಡ್ತಿರೋದಲ್ಲ, ಅದು ನನಗೆ ಸಿಕ್ಕಿರುವಂತ ಒಂದು ಆಪರ್ಚುನಿಟಿ. ಅಂಡ್ ವಿತ್ ದ್ಯಾಟ್ ಇಟ್ ವಿಲ್ ಓನ್ಲಿ ಮೇಕ್ ಮಿ ಅ ಬೆಟರ್ ಹ್ಯೂಮನ್ ಬೀಯಿಂಗ್. ನಾನು ಅಲ್ಲಿ ಕೊಡ್ತಾ ಇದ್ದೀನಿ ಅನ್ನೋದು ನಥಿಂಗ್, ಅದು ಬರುತ್ತೆ ಮೇಡಮ್. ಇಟ್ ಈಸ್ ಲೈಕ್ ದ ಯೂನಿವರ್ಸ್ ಹ್ಯಾಸ್ ಇಟ್ಸ್ ವೇ ಆಫ್ ಗೆಟಿಂಗ್ ವರ್ಕ್ ಡನ್. I'm a no one, I'm an instrument. ಆ ನಿಟ್ಟಿನಲ್ಲಿ ನಾನು ಮೇ ಬಿ ವಾಟ್ ವಿ ಹ್ಯಾವ್ ಲರ್ನ್ ಫ್ರಮ್ ದ ಸರ್ವಿಸ್ ಆಕ್ಟಿವಿಟಿ, ಯಾಕಂದ್ರೆ ಸರ್ವಿಸ್ ಅಂದ್ರೆ ಅದೇ ಅಲ್ವಾ, ನನ್ನತನನ ಬಿಟ್ಟು ನಾನು ಅನ್ನೋದನ್ನ ಬಿಡಿಸುವಂತಹ ಒಂದು ಆಕ್ಟಿವಿಟಿನೇ ಸರ್ವಿಸ್ ಆಕ್ಟಿವಿಟೀಸ್. ಅದರ್ವೈಸ್ ಇಟ್ ಬಿಕಮ್ಸ್ ವರ್ಕ್. ಯು ಫೀಲ್, ನನಗೆ ಮೇ ಬಿ ಇಫ್ ಐ ಡಿಡ್ ಸೋ ಮಚ್ ಇನ್ ಮೈ ಆಫೀಸ್ ಐ ಮೈಟ್ ಫೀಲ್ ಟಯರ್ಡ್ ಬಿಕಾಸ್ ಇಟ್ಸ್ ಅ ಪೇಯ್ಡ್ ಜಾಬ್. ಸರ್ವಿಸ್ ಆರ್ ವೆನ್ ಯು ಡೂ ಸಮಥಿಂಗ್ as a volunteer is something you're not doing as Ashwini Lakshmaiah or as Rekha madam or as anyone else. You're receiving that opportunity to make a difference to yourself. And I think aa nittinalli nanu ishtu dina, because I've been taking, nanಗೊಂದು dance show bandagunu as an artist, I think for every artist, no matter how many hours of work you would have done, ನೀವು ಒಂದು ಇನ್ಸ್ಟ್ರೂಮೆಂಟ್ ಅವ್ರ ಕೈ ಕೊಟ್ರೆ after 10 hours of work also we'll sit as artists, we'll enjoy that music. That is the pleasure that gives you. And any service, voluntary activities, I think, is what is giving me the energy. I am doing nothing. It is giving me the energy. I am moving forward. ಇನ್ನೂ ಒಂದು 10 ಕಾರ್ಯಕ್ರಮಗಳು, ಮತ್ತೆ ಎಲ್ಲೋ ಒಂದು ಕಡೆ ನಾನು ಹೇಳ್ದಾಗೂ, ನಾವು intention thought starts with one person. And as the intention moves to several people, you're not the only one doing it. ಆ intention ಹೋಗ್ಬಿಡುತ್ತೆ ಅದಾಗದೆ. ಈಗ ಒಂದು ಅಸೋಸಿಯೇಷನ್ ಅಲ್ಲಿ ಒಂದು 10 ಜನ ಇನ್ನೊಂದು 10 ಜನಕ್ಕೆ ಹೇಳಿದಾಗ ಆಲ್ರೆಡಿ 100 ಜನ ಆಗೋಗ್ಬಿಟ್ರ. ಆ ನನ್ನತನ ಹೊಟ್ಟೆ ಹೋಯ್ತು. ಸಂಘಟನೆ ಅನ್ನೋದು ಏನಕ್ಕೆ ಇರೋದು? ವೇರ್ ಯು ಆರ್ ನಾಟ್ ಒನ್ ಮ್ಯಾನ್ ಶೋ ಹೂ ಇಸ್ ರನ್ನಿಂಗ್ ಸಮಥಿಂಗ್. ಇಟ್ ಈಸ್ ಪೀಪಲ್ ಡೂಯಿಂಗ್ ಫಾರ್ ಪೀಪಲ್ ವಿತ್ ಅ ಸರ್ಟನ್ ಇಂಟೆನ್ಷನ್. ಅಂಡ್ ಐ ಥಿಂಕ್ ದಟ್ ಇಸ್ ದ ಓನ್ಲಿ ಥಿಂಗ್. ಇನ್ನೇನು ಇಲ್ಲ ಮೇಡಮ್. ಎನರ್ಜಿ ಕೀಪ್ಸ್ ಕಮಿಂಗ್ ಅಂಡ್ ಡೂ ದ ರೈಟ್ ಥಿಂಗ್ಸ್, ಎವ್ರಿಥಿಂಗ್ ವಿಲ್ ಓಪನ್ ಅಪ್ ಅಷ್ಟೇ. ನಿಮ್ಮ ಜೀವನದಲ್ಲಿ ನೀವು ಮಾಡಿದಂಥ ಸಾಧನೆಗಳಾಗಿರ್ಬೋದು, ನೀವು ಮಾಡಿರೋ ಸ್ಟ್ರಗಲ್ ಇರಬಹುದು, ಸಾಧನೆಗಳಿರ್ಬೋದು, ಇದನ್ನೆಲ್ಲನೂ ನೀವು ಮುಕ್ತವಾಗಿ ಇಷ್ಟೊತ್ತು ಕುತ್ಕೊಂಡು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ. ಮುಂದೆ ನಿಮ್ಗೆ ಏನೆಲ್ಲ ಆಸೆ ಇಟ್ಕೊಂಡಿದ್ದೀರಿ ಜೀವನದಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಇರ್ಬೋದು, ಏನಾರು ಆಗಲಿ, ಎಲ್ಲ ಸಕ್ಸಸ್ಫುಲ್ಲಾಗಿ ಸಾಗಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇವತ್ತು ನನಗೂ ಇದೊಂದು ಆಪರ್ಚುನಿಟಿ ನಿಮ್ಮ ಜೊತೆ ಕೂತು ನಾನು ಒಂದು ಮುಕ್ತವಾಗಿ ಮಾತಾಡೋದಕ್ಕೆ. ದೇ ಸೇ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಲಿಸನರ್ ಟು ಗಿವ್ ದಟ್ ಸ್ಪೇಸ್ ಅಂತ. ಸೊ ಆ ಸ್ಪೇಸ್ ನೀವು ನನಗೆ ಕೊಟ್ಟಿದ್ದೀರಾ. ಆ ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಸೇಫ್ ಸ್ಪೇಸ್, ಒಂದು ಕಾನ್ಫಿಡೆಂಟ್ ಸ್ಪೇಸ್, ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ದಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಹಿಯರ್. ಈ ಒಂದು ಆಪರ್ಚುನಿಟಿ ನನ್ನ ಒಂದು ವಾಯ್ಸ್ ಹೊರಗಡೆ ಮುಟ್ಟೋದಕ್ಕೆ ನನಗೊಂದು ಸಿಕ್ಕಿದ್ದಕ್ಕೆ ನಿಮಗೂ ತುಂಬ ಥ್ಯಾಂಕ್ಸ್. ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್.